ನಮಸ್ಕಾರ ಸ್ನೇಹಿತರೆ. 8 ಏಪ್ರಿಲ್ 2024 ದಿನ ವರ್ಷದ ಮೊದಲ ಮತ್ತು ಮಹಾ ಸೂರ್ಯಗ್ರಹಣ ಇದೆ. ಇಲ್ಲಿ ಈ 6 ರಾಶಿಯ ಜನರ ಅದೃಷ್ಟ ಬದಲಾಗಲಿದೆ ಅಂತಲೇ ಹೇಳಬಹುದು. ಸ್ನೇಹಿತರೆ, ಈ ಗ್ರಹಣ ಕಾಲದಲ್ಲಿ ಹಲವಾರು ವಿಶೇಷವಾದ ಘಟನೆಗಳು ನಡೆಯಬಹುದು. ಈ ಸೂರ್ಯಗ್ರಹಣವಂತೂ ತುಂಬಾ ಭಯಂಕರವಾದ ಸೂರ್ಯಗ್ರಹಣವೂ ಆಗಿದೆ. ಹೆಚ್ಚಿನ ಸಮಯದವರೆಗೆ ನಡೆಯುವಂಥ ಈ ಸೂರ್ಯಗ್ರಹಣವು ಪ್ರತ್ಯಕ್ಷವಾಗಿ ಮತ್ತು ಅಪ್ರತ್ಯಕ್ಷವಾಗಿ ಎಲ್ಲ 12 ರಾಶಿಯ ಜನರ ಮೇಲೆ ತನ್ನ ಪ್ರಭಾವವನ್ನು ಬೀರುತ್ತಿದೆ. ಆದರೆ ಅಲ್ಲಿ ಕೆಲ 6 ರಾಶಿಯ ಜನರ ಜೀವನ ಹೇಗಿದೆ ಅಂದರೆ, ಈ 6 ರಾಶಿಯ ಜನರು ತುಂಬ ಅದೃಷ್ಟವಂತರು ಅಂತ ಹೇಳಬಹುದಾಗಿದೆ. ಇವರು ಕೋಟ್ಯಾಧಿಪತಿಗಳು ಆಗಬಹುದಂತ ಹೇಳಬಹುದು. ಹೌದು ಸ್ನೇಹಿತರೆ, ಈ ಸೂರ್ಯಗ್ರಹಣದ ಕಾರಣದಿಂದಾಗಿ ನಮ್ಮ ದೇಶದಲ್ಲಾಗಲಿ ಅಥವಾ ಎಲ್ಲ ದೇಶಗಳಲ್ಲಿ ಹಲವಾರು ರೀತಿಯ ಬದಲಾವಣೆಗಳು ಸಹ ಆಗುತ್ತವೆ. ಅಂದರೆ ಭೂಕಂಪ ಆಗಲಿ, ಸುನಾಮಿ ಆಗುವ ಸಾಧ್ಯತೆಗಳು ಇರುತ್ತವೆ. ಈ ಸೂರ್ಯಗ್ರಹಣದ ಸಮಯವು ಮತ್ತು ಸೂತಕ ಕಾಲ ಇವುಗಳ ಜೊತೆಗೆ ಯಾವ 6 ರಾಶಿಯ ಜನರ ಅದೃಷ್ಟ ಬದಲಾಗುತ್ತಿದೆ, ಇವರ ಮೇಲೆ ಈ ಸೂರ್ಯಗ್ರಹಣದ ಪ್ರಭಾವ ಹೇಗೆಲ್ಲ ಇರುತ್ತದೆ, ಈ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ವಿಸ್ತಾರವಾಗಿ ತಿಳಿಸ್ತೀವಿ. ನಮ್ಮ ಭಾರತ ದೇಶದ ಮೇಲೆ ಈ ಗ್ರಹಣದ ಪ್ರಭಾವ ಹೇಗಿರುತ್ತೆ, ಯಾವ ಯಾವ ದೇಶಗಳಲ್ಲಿ ಈ ಗ್ರಹಣ ಕಾಣುತ್ತದೆ, ಗ್ರಹಣ ಶುರುವಾದಾಗ ಏನೆಲ್ಲ ಎಚ್ಚರಿಕೆಗಳನ್ನು ವಹಿಸಬೇಕು, ಈ ಎಲ್ಲ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ತೀವಿ. ಜೊತೆಗೆ ಕೆಲವು ಕಾರ್ಯಗಳನ್ನು ಸಹ ತಿಳಿಸ್ಕೊಡ್ತೀವಿ. ಇವುಗಳನ್ನು ಗ್ರಹಣ ಕಾಲದಲ್ಲಿ ಮಾಡಿದ್ರೆ ಎಲ್ಲರಿಗೂ ಶುಭ ಫಲಗಳು ಸಿಗುತ್ತವೆ. ಜೀವನದಲ್ಲಿ ಬಂದಿರುವಂಥ ಎಲ್ಲ ಕಷ್ಟಗಳಿಂದ ಮುಕ್ತಿಯನ್ನು ಪಡೆಯುವಿರಿ. ಈ ರಾಶಿಗಳಲ್ಲಿ ನಿಮ್ಮ ರಾಶಿಯೂ ಇರಬಹುದು. ಹಾಗಾಗಿ ತಪ್ಪದೇ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿರಿ. ವಿಡಿಯೋ ಮುಂದುವರಿಸೋ ಮುನ್ನ ನಿಮ್ಮಲ್ಲಿ ನಮ್ಮ ಒಂದು ಚಿಕ್ಕ ರಿಕ್ವೆಸ್ಟ್ ಇದೆ. ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿರಿ. ಎಲ್ಲರೂ ಒಳ್ಳೆಯ ಮನಸ್ಸಿನಿಂದ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ, ಜೈ ಸೂರ್ಯದೇವ. ಈ ಮೂಲಕ ಸೂರ್ಯದೇವರ ಆಶೀರ್ವಾದ ನಿಮಗೆ ಸಿಗಲಿ. ಸ್ನೇಹಿತರೆ, ಈ ಸೂರ್ಯಗ್ರಹಣವಂತೂ ನಮ್ಮ ಭಾರತ ದೇಶದಲ್ಲಿ ಕಾಣುವುದಿಲ್ಲ. ಆದರೆ ಇದರ ಪ್ರಭಾವ ಭೂಮಿಯ ಮೇಲಿರುವಂಥ ಎಲ್ಲ ಜೀವರಾಶಿಗಳ ಮೇಲೆ ಇರುತ್ತದೆ. ನಮ್ಮ ಜ್ಯೋತಿಷಾಸ್ತ್ರದ ಅನುಸಾರವಾಗಿ ಚಂದ್ರಗ್ರಹಣ ಇರಲಿ ಅಥವಾ ಸೂರ್ಯಗ್ರಹಣ ಇರಲಿ, ಈ ನಿಯಮಗಳನ್ನು ಎಲ್ಲರೂ ಪಾಲಿಸುವುದು ಒಳ್ಳೆಯದಾಗಿದೆ. ಈ ಸೂರ್ಯಗ್ರಹಣದ ಕಾರಣದಿಂದಾಗಿ ಕೆಲವು ರಾಶಿಗಳಲ್ಲಿ ಶುಭ ಫಲಗಳು ಕಾಣುತ್ತಿವೆ. ಇನ್ನೊಂದೆಡೆ ಕೆಲವು ರಾಶಿಯ ಜನರಿಗೆ ಇದರ ಮಿಶ್ರ ಫಲಗಳು ಇರುತ್ತವೆ. ಕೆಲವು ರಾಶಿಯ ಜನರು ಸಿರಿ ಸಂಪತ್ತಿನಿಂದ ಶ್ರೀಮಂತರೂ ಆಗುತ್ತಾರೆ. ಜೊತೆಗೆ ಕೆಲವು ರಾಶಿಯ ಜನರು ಕೆಲವು ಚಿಕ್ಕ ಪುಟ್ಟ ಎಚ್ಚರಿಕೆಗಳನ್ನು ವಹಿಸೋದು ಇಂಪಾರ್ಟೆಂಟ್ ಇದೆ. ಅದರ ಬಗ್ಗೆ ವಿಡಿಯೋದಲ್ಲಿ ವಿಸ್ತಾರವಾಗಿ ತಿಳಿಸ್ತೀವಿ. 2024ನೇ ಇಸ್ವಿಯಲ್ಲಿ ಶುರುವಾಗುವಂಥ ಈ ಸೂರ್ಯಗ್ರಹಣ ಯುಗಾದಿ ಹಬ್ಬಕ್ಕೂ ಒಂದು ದಿನ ಮುನ್ನ ಶುರುವಾಗುತ್ತಿದೆ. ಈ ಸೂರ್ಯಗ್ರಹಣ 8 ಏಪ್ರಿಲ್ ರಾತ್ರಿ 9:12 ಶುರುವಾಗಿ ಮಧ್ಯರಾತ್ರಿ 2:22 ಮುಗಿಯುತ್ತದೆ. ಸೂರ್ಯಗ್ರಹಣ ಹಿಡಿಯುವ 12 ಗಂಟೆಯ ಕಾಲ ಮೊದಲು ಇದರ ಸೂತಕ ಕಾಲದ ಆರಂಭ ಆಗುತ್ತದೆ. ಎಲ್ಲಕ್ಕಿಂತ ಮೊದಲು ಯಾವ ಯಾವ ದೇಶಗಳಲ್ಲಿ ಈ ಸೂರ್ಯಗ್ರಹಣ ಕಾಣುತ್ತದೆ ಅಂತ ತಿಳಿದುಕೊಳ್ಳೋಣ ಬನ್ನಿ. ಇದರ ಪ್ರಭಾವ ಐರ್ಲೆಂಡ್, ಸ್ಪೇನ್, ಇಂಗ್ಲೆಂಡ್, ಇಟಲಿ, ಜರ್ಮನಿ, ಪೋರ್ಚುಗಲ್, ಅಮೆರಿಕ, ಫ್ರಾನ್ಸ್ ಆಗಲಿ, ಜಪಾನ್ ಆಗಲಿ, ಆಫ್ರಿಕಾ, ಆಸ್ಟ್ರೇಲಿಯಾ ಮತ್ತು ಅಟ್ಲಾಂಟಿಕದ ಕೆಲವು ಭಾಗಗಳಲ್ಲಿ ಕಾಣುತ್ತದೆ. ನಮ್ಮ ಭಾರತ ದೇಶದಲ್ಲಿ ಗ್ರಹಣ ಕಾಣದೇ ಇರುವುದರಿಂದ ಸೂತಕ ಕಾಲಕ್ಕೆ ಮಾನ್ಯತೆ ಇರೋದಿಲ್ಲ. ಇದರ ಪ್ರಭಾವ ಯುಗಾದಿ ಹಬ್ಬದ ಮೇಲೂ ಸಹ ಇರೋದಿಲ್ಲ. ಹಾಗಾಗಿ ನೀವೆಲ್ಲ ಯಾವ ಚಿಂತೆ ಇಲ್ಲದೆ ಯುಗಾದಿ ಹಬ್ಬವನ್ನು ಆರಾಮವಾಗಿ ಆಚರಿಸಬಹುದು. ಆದರೆ ಗ್ರಹಣ ಹಿಡಿದಾಗ ಯಾವುದೇ ಕಾರಣಕ್ಕೂ ದೇವರ ಕೋಣೆಯ ಬಾಗಿಲುಗಳನ್ನು ತೆರೆಯಬಾರದು, ಪೂಜೆ ಪಾಠಗಳನ್ನು ಮಾಡಬಾರದು. ವಯಸ್ಕರು, ರೋಗಿಗಳು, ಮಕ್ಕಳನ್ನು ಬಿಟ್ಟು ಬೇರೆಯವರು ಗ್ರಹಣ ಹಿಡಿದಾಗ ಊಟವನ್ನು ಸಹ ಮಾಡಬಾರದು. ಇಲ್ಲಿ ಅಡುಗೆ ಕೂಡ ಮಾಡಬಾರದು. ಅಂದರೆ ಮುಂಜಾನೆ ತಯಾರಿಸಿದಂಥ ಆಹಾರ ನೀವು ಉಳಿಯದಂತೆ ನೋಡಿಕೊಳ್ಳಿರಿ. ಒಂದು ವೇಳೆ ಉಳಿದಿದ್ದರೆ ಅವುಗಳಲ್ಲಿ ತುಳಸಿ ದಳಗಳನ್ನು ಹಾಕಿ ಇಟ್ಟುಬಿಡಿ. ಗ್ರಹಣ ಕಾಲದಲ್ಲಿ ಗರ್ಭಿಣಿ ಸ್ತ್ರೀಯರು ಚಾಕು, ಸೂಜಿಯಂಥ ಹರಿತಾದ ವಸ್ತುಗಳ ಬಳಕೆಯನ್ನು ಮಾಡಲೇಬಾರದು. ತಲೆ ಕೂದಲುಗಳನ್ನು ಬಾಚೋದು, ತರಕಾರಿ ಕತ್ತರಿಸೋದು, ಸೂಜಿಯಲ್ಲಿ ದಾರವನ್ನು ಪೋಣಿಸೋ ಕೆಲಸವನ್ನು ಸಹ ಮಾಡಬಾರದು. ಇಲ್ಲಿ ಗರ್ಭಿಣಿ ಮಹಿಳೆಯರೇ ವಿಶೇಷವಾಗಿ ಎಚ್ಚರಿಕೆ ವಹಿಸೋದು ತುಂಬ ಇಂಪಾರ್ಟೆಂಟ್ ಇದೆ. ಗ್ರಹಣ ಕಾಲದಲ್ಲಿ ಗರ್ಭಿಣಿ ಮಹಿಳೆಯರು ಮನೆಯಿಂದ ಆಚೆ ಕೂಡ ತಿರುಗಾಡಬಾರ್ದು. ಗ್ರಹಣವನ್ನು ಸಹ ನೋಡಬಾರದು. ಇಲ್ಲಿ ಪೂಜಾ ಪಾಠಗಳನ್ನು ಸಹ ಮಾಡಬಾರದು. ಇಲ್ಲಿ ಬೇಕಾದರೆ ಭಗವಂತನ ನಾಮಸ್ಮರಣೆಗಳನ್ನು ಜಪ ಮಾಡಬಹುದು. ಗರ್ಭಿಣಿ ಮಹಿಳೆಯರು ಮಹಾಮೃತ್ಯುಂಜಯ ಮಂತ್ರವನ್ನು ಗ್ರಹಣ ಕಾಲದಲ್ಲಿ ಜಪ ಮಾಡಬಹುದು. ಅಥವಾ ಓಂ ನಮಃ ಶಿವಾಯ, ಜೈ ಶ್ರೀಕೃಷ್ಣ, ಇಲ್ಲಿ ಬೇಕಾದರೆ ಗಾಯತ್ರಿ ಮಂತ್ರವನ್ನು ಸಹ ಜಪ ಮಾಡಿರಿ. ಓಂ ಸೂರ್ಯದೇವಾಯ ನಮಃ, ಈ ಮಂತ್ರವನ್ನು ಸಹ ಜಪ ಮಾಡಬಹುದು. ಈಗಲೇ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ, ಜೈ ಸೂರ್ಯದೇವ.
ಇಲ್ಲಿ ಬೇಕಾದರೆ ಧಾರ್ಮಿಕ ಪುಸ್ತಕಗಳನ್ನು ಸಹ ನೀವು ಓದಬಹುದು. ವರ್ಷದ ಈ ಮೊದಲನೆಯ ಸೂರ್ಯಗ್ರಹಣದ ಪ್ರಭಾವ ಎಲ್ಲ 12 ರಾಶಿಗಳ ಮೇಲೆ ಇರುತ್ತದೆ. ಇಲ್ಲಿ ಮಹಿಳೆಯರೇ ಇರಲಿ ಅಥವಾ ಪುರುಷರೇ ಇರಲಿ, ಗ್ರಹಣ ಕಾಲದಲ್ಲಿ ಕೆಲವು ಎಚ್ಚರಿಕೆಗಳನ್ನು ವಹಿಸೋದು ತುಂಬ ಇಂಪಾರ್ಟೆಂಟ್ ಇದೆ. ಎಲ್ಲರೂ ಇಲ್ಲಿ ಮುಖ್ಯವಾಗಿ ಜಗಳಗಳಿಂದ ವಾದವಿವಾದಗಳಿಂದ ದೂರ ಇರಬೇಕು. ಗ್ರಹಣ ಮುಗಿದ ನಂತರ ಅವಶ್ಯಕತೆ ಇದ್ದವರಿಗೆ ದಾನ ಧರ್ಮ ಮಾಡಿರಿ. ಗ್ರಹಣ ಕಾಲದಲ್ಲಿ ತುಳಸಿ ದಳಗಳ ಸೇವನೆಯನ್ನು ಮಾಡಬಹುದು. ಇವುಗಳನ್ನು ಗ್ರಹಣ ಹಿಡಿಯುವ ಮುನ್ನವೇ ತಂದು ಇಟ್ಕೊಳ್ಳಿ. ಈ ಗ್ರಹಣವು ನಿಮಗೆ ಎಲ್ಲ ರೀತಿಯ ಹಣಕಾಸಿನ ಸಮಸ್ಯೆಯಿಂದ ಮುಕ್ತಿ ಕೂಡ ಕೊಡಿಸುತ್ತದೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಈ ಸೂರ್ಯಗ್ರಹಣದ ಕಾರಣದಿಂದಾಗಿ ಯಾವ 6 ರಾಶಿಯ ಜನರ ಅದೃಷ್ಟ ಬದಲಾಗುತ್ತಿದೆ ಅಂತ ತಿಳಿದುಕೊಳ್ಳೋಣ. ಯಾರೆಲ್ಲ ಕೋಟ್ಯಾಧಿಪತಿಗಳಾಗಲಿದ್ದಾರೆ ಅನ್ನೋ ವಿಷಯವನ್ನು ಸಹ ತಿಳಿದುಕೊಳ್ಳೋಣ. ಇವರಿಗೋಸ್ಕರ ಈ ಸೂರ್ಯಗ್ರಹಣ ಅತ್ಯಂತ ಶುಭ ಆಗಲಿದೆ. ಈ 6 ರಾಶಿಯ ಜನರ ಜೊತೆಗೆ ಉಳಿದ 6 ರಾಶಿಯ ಜನರು ಕೆಲವು ಚಿಕ್ಕ ಪುಟ್ಟ ಎಚ್ಚರಿಕೆಗಳನ್ನು ವಹಿಸೋದು ತುಂಬ ಇಂಪಾರ್ಟೆಂಟ್ ಇದೆ. ಅದರ ಬಗ್ಗೆನೂ ವಿಡಿಯೋದಲ್ಲಿ ತಿಳಿಯೋಣ. ಎಲ್ಲಕ್ಕಿಂತ ಮೊದಲನೆಯ ಅದೃಷ್ಟಶಾಲಿ ರಾಶಿ ಮೇಷರಾಶಿ. ಈ ರಾಶಿಯ ಜನರಿಗೆ ಸೂರ್ಯದೇವರ ಕೃಪೆಯಿಂದ ಹಣಕಾಸಿನಲ್ಲಿ ವೃದ್ಧಿಯಾಗುತ್ತಿದೆ. ಸಮಾಜದಲ್ಲಿ ಗೌರವ ಪ್ರತಿಷ್ಠೆಯನ್ನು ಪಡೆದುಕೊಳ್ತಾರೆ. ಪೆಂಡಿಂಗ್ ಇರುವಂಥ ಕಾರ್ಯಗಳನ್ನು ಪೂರ್ತಿಗೊಳಿಸುವರು. ಹಣಕಾಸಿನ ವಿಷಯದಲ್ಲಿ ಏನೇ ವ್ಯವಹಾರ ಮಾಡಿದ್ರೂ ಕೂಡ ಲಾಭಗಳನ್ನು ಕಾಣ್ತಾರೆ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತದೆ. ಇವರು ಸ್ವಲ್ಪ ಆದರೂ ಶ್ರಮ ಪಟ್ಟರೆ ಒಳ್ಳೆಯ ಫಲಗಳನ್ನು ಕಾಣ್ತಾರೆ. ಒಂದು ವೇಳೆ ಶೇರ್ ಮಾರ್ಕೆಟ್ನಂತಹ ವಿಷಯಗಳಲ್ಲಿ ಹಣ ಹೂಡಿಕೆ ಮಾಡಿದ್ರೆ ಅವುಗಳಲ್ಲಿ ಲಾಭಗಳನ್ನು ಕಾಣ್ತಾರೆ. ನಿಮ್ಮ ಆರೋಗ್ಯವನ್ನು ಸುಧಾರಿಸಿಕೊಳ್ಳಲು ಈ ಸಮಯ ನಿಮಗೆ ಅನುಕೂಲಕರ ಆಗಿದೆ. ಇಲ್ಲಿ ನಿಮಗೆ ವಿದೇಶದ ಪ್ರಯಾಣ ಮಾಡುವ ಅವಕಾಶ ಕೂಡ ಇದೆ. ಜೀವನ ಸಂಗಾತಿಯ ಕಡೆಯಿಂದ ಧನ ಲಾಭ ಆಗುವ ಸಾಧ್ಯತೆ ಇದೆ. ಗಂಡ ಹೆಂಡತಿಯ ನಡುವೆ ಪ್ರೀತಿ ಕೂಡ ಹೆಚ್ಚಾಗಲಿದೆ. ಮುಂದಿನ ರಾಶಿ ಮಕರ. ಈ ರಾಶಿಯವರಿಗೆ ಸೂರ್ಯದೇವರ ಅಪಾರ ಕೃಪೆ ಇದ್ದು ಸಮಾಜದಲ್ಲಿ ಇವರು ಕೀರ್ತಿಯನ್ನು ಪಡೆದುಕೊಳ್ತಾರೆ. ಇವರು ತಮ್ಮ ಪೆಂಡಿಂಗ್ ಇರುವಂಥ ಕಾರ್ಯಗಳನ್ನು ಸಹ ಪೂರ್ಣ ಮಾಡುತ್ತಿರುವುದು ಕಂಡು ಬರ್ತಾ ಇದೆ. ಮಕ್ಕಳ ಕಡೆಯಿಂದ ಇವರು ಒಳ್ಳೆಯ ಸುದ್ದಿಗಳನ್ನು ಕೂಡ ಕೇಳ್ತಾರೆ. ಬ್ಯಾಂಕ್ಗಳಿಂದ ಇವರಿಗೆ ಲೋನ್ಗಳು ಸಿಗಬಹುದು. ಇದರಿಂದ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗುತ್ತದೆ. ಮನೆಯಲ್ಲಿ ಧಾರ್ಮಿಕ ಕಾರ್ಯಗಳು ನಡೆಯಬಹುದು. ಒಂದು ವೇಳೆ ಶ್ರದ್ಧೆಯಿಂದ ನೀವು ಕಾರ್ಯಗಳನ್ನು ಮಾಡಿದ್ರೆ ಖಂಡಿತವಾಗಿ ಅವುಗಳಲ್ಲಿ ಲಾಭಗಳನ್ನು ಕಾಣ್ತೀರಾ. ಮುಂದಿನ ರಾಶಿ ಕನ್ಯಾ ರಾಶಿ. ಇವರ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಇರಲಿದೆ. ಈಗ ಬಂದಿರುವಂಥ ಕಷ್ಟಗಳೆಲ್ಲ ದೂರ ಆಗಬಹುದು. ಎಲ್ಲಾದರೂ ಹಣ ಹೂಡಿಕೆ ಮಾಡಿದ್ರೆ, ಎಲ್ಲಾದರೂ ಹಣ ಸಲಿಕಿಕೊಂಡಿದ್ರೆ ಅವು ಮರಳಿ ಬರುವ ಸಾಧ್ಯತೆ ಇರುತ್ತದೆ. ಕೋರ್ಟ್ ಕಚೇರಿಯಂಥ ಸಮಸ್ಯೆಗಳು ಕೂಡ ಇಲ್ಲಿ ದೂರ ಆಗಲಿವೆ. ಒಂದು ವೇಳೆ ಮನಸ್ತಾಪಗಳಿದ್ದರೆ ಅವೆಲ್ಲ ದೂರ ಆಗುತ್ತಿರುವುದು ಕಂಡು ಬರ್ತಾ ಇದೆ. ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ನೀವು ಧಾರ್ಮಿಕ ಕಾರ್ಯಗಳನ್ನು ಮಾಡುವುದು ಕಂಡು ಬರ್ತಾ ಇದೆ. ನಿಮಗೆ ಸಂತಾನ ಪ್ರಾಪ್ತಿಯ ಯೋಗವಿದ್ದು ಶತ್ರುಗಳು ದೂರ ಆಗಲಿದ್ದಾರೆ. ಸಮಾಜದಲ್ಲಿ ನಿಮ್ಮ ಗೌರವ ಘನತೆ ಪ್ರತಿಷ್ಠೆ ಹೆಚ್ಚಾಗಲಿದೆ. ಇನ್ನು ತುಲಾರಾಶಿ. ತುಲಾರಾಶಿಯ ಜನರಿಗೆ ಹೊಸ ಅವಕಾಶಗಳು ಸಿಗುವುದರ ಜೊತೆಗೆ ಹಣಕಾಸಿನಲ್ಲಿ ಇವರು ಲಾಭಗಳನ್ನು ಕಾಣ್ತಾರೆ. ಕುಟುಂಬದಲ್ಲಿ ಕೆಲವು ಜವಾಬ್ದಾರಿಗಳು ಹೆಚ್ಚಬಹುದು. ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಜಗಳ ಆಗದಂತೆ ನೀವು ನೋಡ್ಕೊಳ್ಬೇಕು. ಒಂದು ವೇಳೆ ನೀವು ಬಿಸ್ನೆಸ್ ಆಗಲಿ ವ್ಯಾಪಾರಗಳನ್ನು ಮಾಡ್ತಾ ಇದ್ದರೆ ಅಪಾರ ಲಾಭಗಳನ್ನು ಕಾಣ್ತೀರಾ. ನಿಮ್ಮ ಮೂಲಕ ಧಾರ್ಮಿಕ ಕಾರ್ಯಗಳು ಸಹ ನಡೆಯಬಹುದು. ಇಲ್ಲಿ ನೋಡೋದಾದರೆ ಆರ್ಥಿಕ ರೂಪದಿಂದ ಈ ಸಮಯ ನಿಮಗೋಸ್ಕರ ಅನುಕೂಲಕರ ಆಗಿದೆ. ಮಹಿಳೆಯರಿಂದ ನಿಮಗೆ ಸಹಾಯ ಕೂಡ ಸಿಗಬಹುದು. ನೌಕರಿ ಹುಡುಕುತ್ತಿರುವಂಥ ಜನರಿಗೆ ನೌಕರಿ ಸಿಗುವ ಸಾಧ್ಯತೆ ಇದೆ. ಮುಂದಿನ ರಾಶಿ ಸಿಂಹರಾಶಿ. ಸೂರ್ಯದೇವರ ಕೃಪೆಯಿಂದ ಇವರ ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆ ಕಂಡು ಬರ್ತಾ ಇದೆ. ಇಲ್ಲಿ ಇವರು ಹೊಸ ವಾಹನ ಮನೆಯನ್ನು ಖರೀದಿ ಮಾಡಬಹುದು. ಇಲ್ಲಿ ನೀವು ಶೇರ್ ಮಾರ್ಕೆಟ್ನಂಥ ವಿಷಯಗಳಲ್ಲಿ ಲಾಭಗಳನ್ನು ಕಾಣಬಹುದು. ವಿದೇಶಕ್ಕೆ ಪ್ರಯಾಣ ಮಾಡುವ ಯೋಗ ಕೂಡ ಇದೆ. ಬಿಸ್ನೆಸ್ ಹಾಗೂ ವ್ಯಾಪಾರ ಮಾಡುತ್ತಿರುವಂಥ ಜನರು ಆರ್ಥಿಕ ಲಾಭಗಳನ್ನು ಪಡೆದುಕೊಳ್ತಾರೆ. ಇನ್ನು ಮುಂದಿನ ಅದೃಷ್ಟಶಾಲಿ ರಾಶಿ ಕುಂಭರಾಶಿ. ಸೂರ್ಯದೇವರ ಆಶೀರ್ವಾದದಿಂದ ಕುಂಭರಾಶಿಯ ಜನರು ಆರ್ಥಿಕ ಲಾಭಗಳನ್ನು ಕಾಣಲಿದ್ದಾರೆ. ಕೋರ್ಟ್ ಕಚೇರಿಯಂತಹ ವಿಷಯಗಳಲ್ಲಿ ಇವರು ಲಾಭಗಳನ್ನು ಕಾಣ್ತಾರೆ. ಇವರ ಮೂಲಕ ಮನೆಯಲ್ಲಿ ಧಾರ್ಮಿಕ ಕಾರ್ಯಗಳು ನಡೆಯಬಹುದು. ಇಲ್ಲಿ ಕರ್ಕ ರಾಶಿಯ ಜನರು ಹಣ ಕೊಡೋದ್ರಲ್ಲಿ ಪಡೆದುಕೊಳ್ಳೋದ್ರಲ್ಲಿ ಎಚ್ಚರಿಕೆ ವಹಿಸೋದು ಇಂಪಾರ್ಟೆಂಟ್ ಇದೆ. ಇನ್ನು ಮಿಥುನ ರಾಶಿಯ ಜನರು ಹಣಕಾಸಿನ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ಗಡಿಬಿಡಿಯಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ, ಇಲ್ಲವಾದರೆ ನಷ್ಟಗಳನ್ನು ಕಾಣ್ತೀರಾ. ಇನ್ನು ಧನುರಾಶಿಯ ಜನರಿಗೆ ಈ ಗ್ರಹಣ ಪೂರ್ಣವಾಗಿ ಶುಭ ಆಗಿರೋದಿಲ್ಲ. ಹಾಗಾಗಿ ಗೋಮಾತೆಗೆ ರೊಟ್ಟಿಯನ್ನು ತಿನ್ನಿಸಬೇಕು. ನಿಮ್ಮ ರಾಶಿ ಯಾವುದಂತ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ರಾಶಿಯ ಮೂಲಕ ಯಾವುದಾದ್ರೂ ವಿಷಯಗಳಿದ್ದರೆ ಅವುಗಳನ್ನು ವಿಡಿಯೋ ಮಾಡಿ ತಿಳಿಸ್ತೀವಿ. ಹಾಗೆ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೋದನ್ನು ಮರೆಯದಿರಿ. ಧನ್ಯವಾದಗಳು. ಓಂ ನಮಃ ಶಿವಾಯ. ಹರ ಹರ ಮಹಾದೇವ.